ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇದು ಸಂಡೇ ಬ್ಲಾಗ್ ಆಗಿರುತ್ತೆ. ಇನ್ನು ಸಂಡೇ ಅಲ್ವಾ, ಸೊ ಎದ್ದೇಳೋದು ಸ್ವಲ್ಪ ಲೇಟ್ ಆಯಿತು. ಸ್ಕೂಲ್ ಏನೂ ಇಲ್ಲ ಅಲ್ವಾ, ಸೊ ಅದರಿಂದ ಎದ್ದೇಳೋದು ಲೇಟ್ ಆಗಿಬಿಡುತ್ತೆ. ಇನ್ನು ಟೈಮ್ ಬಂದು ಈಗ 8 ಗಂಟೆ ಆಗ್ತಾ ಇದೆ. ಇಲ್ಲಿ ಕಾಫಿ ಮಾಡ್ಕೊತಾ ಇದ್ದೀನಿ. ಹಾಗೆ ಸಂಡೇಸ್ ಅಂದರೆ ನಮಗೊಂಥರ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಸಂಡೇ ನಾನು ನನ್ನ ಹಸ್ಬೆಂಡ್ ಇಬ್ಬರ ಜೊತೆಗೆ ಎದ್ದೇಳೋದಾಗಲಿ, ಕಾಫಿ ಕುಡಿಯೋದು, ಹಾಗೆ ಮಾತಾಡಿಕೊಂಡು ಆ ಡೇನ ಸ್ಟಾರ್ಟ್ ಮಾಡ್ತೀವಿ. ಇನ್ನು ಜೊತೆಗೆ ಊಟ ಮಾಡೋದು, ಆ ಥರ ಜೊತೆಗೇ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇನ್ನು ನಾರ್ಮಲ್ ಡೇಸ್ಗಳಲ್ಲಿ ಎದ್ದೇಳೋದಾಗಲಿ, ಕಾಫಿ ಕುಡಿಯೋದು, ಈ ಥರ ಅವ್ರದ್ದೇ ಒಂಥರ ಟೈಮಿಂಗ್ಸ್ ಆಗಿಬಿಡುತ್ತೆ, ನಮ್ಮದೇ ಒಂದು ಟೈಮಿಂಗ್ಸ್ ಆಗಿಬಿಡುತ್ತಲ್ವ. ಇನ್ನು ಸಂಡೇ ಅಂದರೆ ಆ ಥರ ಇಲ್ಲ, ಜೊತೆಗೇ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಡೇನ ಸ್ಟಾರ್ಟ್ ಮಾಡ್ತೀವಿ. ಸೊ ಅದರಿಂದ ನಮಗೆ ಸಂಡೇ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಇನ್ನು ಕಾಫಿ ಮಾಡ್ಕೊತಾ ಇದ್ದೀನಿ. ಕಾಫಿ ಎಲ್ಲ ಕುಡಿದ್ಬಿಟ್ಟು ಹಾಗೆ ಟಿಫನ್ಗೂ ಕೂಡ ರೆಡಿ ಮಾಡ್ಕೊತೀನಿ ನಾನು. ಇನ್ನು ಸಂಡೇ ಅಲ್ವಾ, ಸೊ ಸ್ಪೆಷಲ್ಲು ಚಿಕನ್ ತರೋಣ ಅಂದ್ಕೊಂಡು ಇವತ್ತು ಚಿಕನ್ ಸ್ಪೆಷಲ್ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಚಿಕನ್ ಕುರ್ಮಾ ಜೊತೆಗೆ ಗೀ ರೈಸ್ ಮಾಡ್ಕೊತಾ ಇದ್ದೀನಿ. ನನ್ನ ರೆಸಿಪಿ ಕೂಡ ಶೇರ್ ಮಾಡ್ತೀನಿ, ಖಂಡಿತ ವಿಡಿಯೋ ಫುಲ್ಲು ನೋಡಿ ಆಯಿತಾ, ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಅದಕ್ಕೂ ಮುಂಚೆ ನಾನಿಲ್ಲಿ ಸ್ವಲ್ಪ ತುಪ್ಪನ ಮಾಡ್ಕೊತಾ ಇದ್ದೀನಿ. ನಾನು ಮನೆಯಲ್ಲೇ ಕೆನೆನ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡು ಒಂದು 15 ದಿವಸಕ್ಕೊಂದ್ಸಲಿ ತುಪ್ಪನ ಕಾಯಿಸಿಟ್ಕೊತೀನಿ. ಇನ್ನು ನಮ್ಮ ಮನೆಯಲ್ಲಿ ಯಾರೂ ಅಷ್ಟು ತುಪ್ಪ ತಿನ್ನಲ್ಲ, ಮಕ್ಕಳಿಗೋಸ್ಕರ ಅಷ್ಟೇ ನಾನು ಮಾಡಿಟ್ಕೊತೀನಿ. ಜೊತೆಗೆ ಬಟರು ಕೂಡ ಎತ್ತಿಟ್ಕೊತೀನಿ. ಇನ್ನು ಬ್ರೆಡ್ ರೋಸ್ಟ್ಗೆಲ್ಲ ಬೇಕಾಗುತ್ತಲ್ವ, ಸೊ ಅದರಿಂದ ನಾನು ಒಂದು 15 ದಿನಕ್ಕೊಂದ್ಸಲಿ ಈ ರೀತಿ ಮಾಡಿಟ್ಕೊತೀನಿ. ಇನ್ನು ನಾನು ನಂದಿನಿ ಹಾಲು ತೊಗೊಳ್ಳೋದ್ರಿಂದ ಅದರಲ್ಲಿ ತುಂಬ ಕೆನೆ ಕೂಡ ಸಿಗುತ್ತೆ. ಅದನ್ನ ಸ್ಟೋರ್ ಮಾಡಿಟ್ಕೊಂಡ್ರೆ ಖಂಡಿತ ಈ ರೀತಿ ನನಗೆ ಒಂದು 15 ದಿನಕ್ಕೊಂದ್ಸಲಿ ಮಾಡ್ಕೊತೀನಲ್ವ, ಒನ್ ಟೈಮಿಗೆ ಒಂದು 1/4 kg ತುಪ್ಪ ಅಷ್ಟು ಸಿಗುತ್ತೆ. ಬಟರು ಕೂಡ ಅಷ್ಟೇ ಇದೇ ರೀತಿ ಮಾಡಿಟ್ಕೊತೀನಿ. ಇನ್ನು ಚಿಕನ್ ಕೂಡ ತಂದಿದ್ದಾರೆ, ಸೊ ಇದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕುರ್ಮಾಗೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಗೀ ರೈಸ್ನ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ, ಆ ರೆಸಿಪಿ ಶೂಟ್ ಮಾಡ್ಕೊಂಡಿಲ್ಲ. ಆಲ್ರೆಡಿ ನಾನು ಗೀ ರೈಸ್ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಇನ್ನು ಕುರ್ಮಾ ಹೇಗೆ ಮಾಡೋದು ನೋಡೋಣ. ಅದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾನಿಲ್ಲಿ 2 ಸ್ಪೂನಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ತೊಗೊಳ್ಳಿ. ಹಾಗೆ ತುಂಬ ಸೀದಿಸ್ಕೊಳ್ಳೋಕೆ ಹೋಗ್ಬಿಡಿ, ಹಾಗೆ ಕುರ್ಮಾ ಟೇಸ್ಟ್ ಕೂಡ ಡಿಫ್ರೆಂಟ್ ಚೇಂಜ್ ಆಗಿಬಿಡುತ್ತೆ. ಸೊ ನೋಡಿಕೊಂಡು ಫ್ರೈ ಮಾಡಿ ಇಟ್ಕೊಳ್ಳಿ. ಇನ್ನು ಅದೇ ಪ್ಯಾನ್ಗೆ 1 ಸ್ಪೂನಷ್ಟು ಬಿಳಿ ಎಳ್ಳನ್ನ ಕೂಡ ಹಾಕ್ಕೊತಾ ಇದ್ದೀನಿ. ಇನ್ನು ಇದನ್ನು ಅಷ್ಟೇ ಸ್ವಲ್ಪ ಬಿಸಿ ಮಾಡಿ ತೊಗೊಳ್ಳಿ ಅಷ್ಟೇ. ಇನ್ನು ಅದು ತಣ್ಣಗಾದ್ಮೇಲೆ ಅದನ್ನ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ನೈಸಾಗೆ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಅಷ್ಟೇ. ಇನ್ನು ಅದೇ ಪ್ಯಾನ್ಗೆ ನಾನಿಲ್ಲಿ ಒಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ಇನ್ನು ಅದಕ್ಕೆ ನಾನಿಲ್ಲಿ ಒಂದು 2 ಈರುಳ್ಳಿನ ಕೂಡ ಉದ್ದುದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜೊತೆಗೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇನ್ನು ಇದೆಲ್ಲ ಫ್ರೈ ಆದಮೇಲೆ ಅದಕ್ಕೆ ನಾನಿಲ್ಲಿ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ರುಚಿಗೆ ಉಪ್ಪನ್ನ ಕೂಡ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದು ತಟ್ಟೆ ಮುಚ್ಚಿ ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೊಳ್ಳಿ. ಅದರಲ್ಲಿರೋ ನೀರಿನಂಶ ಎಲ್ಲ ಬಿಟ್ಕೊಂಡು ಒಂದು ಅರ್ಧ ಭಾಗ ಬೆಂದೋಗಿರುತ್ತೆ ಚಿಕನು. ಇನ್ನು ಈ ಟೈಮ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 2 ಟೊಮೆಟೊ ತೊಗೊಂಡಿದ್ದೀನಿ. ಇನ್ನು ಇದಕ್ಕೆ ನಾನಿಲ್ಲಿ ರುಬ್ಬಿಟ್ಕೊಂಡಿರೋಂಥ ಕಡಲೆಬೀಜ ಪೇಸ್ಟ್ನ ಕೂಡ ಹಾಕ್ಕೊತಾ ಇದ್ದೀನಿ. ಇನ್ನು ಇದನ್ನು ಹಾಕ್ಕೊಂಬಿಟ್ಟು ಇದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ಇನ್ನು ಇದಕ್ಕೆ ಒಂದು 1/4 ಚಮಚದಷ್ಟು ಮೆಣಸು ಪುಡಿ, ಹಾಗೆ ಒಂದು ಸ್ವಲ್ಪ ಅರಿಶಿನ, ಹಾಗೆ 1 ಸ್ಪೂನಷ್ಟು ಧನಿಯಾ ಪುಡಿನ ಕೂಡ ಹಾಕ್ಕೊತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ 1 ಸ್ಪೂನು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ನೀವು ಗರಂ ಮಸಾಲ ಬೇಡ ಅಂದರೆ ಚಿಕನ್ ಮಸಾಲ ಯಾವುದೇ ಬ್ರ್ಯಾಂಡ್ ಆದರೂ ಸರಿ, ರೆಡಿಮೇಡ್ ಚಿಕನ್ ಮಸಾಲ ಪೌಡರ್ನ 1 ಸ್ಪೂನ್ ಸೇರಿಸ್ಕೊಳ್ಳಿ ಅಷ್ಟೇ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಇದನ್ನು ಹಾಕ್ಕೊಂಡು ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣು ರಸನ ಕೂಡ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಗ್ರೇವಿಗೆ ಬೇಕಾಗಿರೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ತಿಕ್ ಕೂಡ ಆಗುತ್ತೆ, ಸ್ವಲ್ಪ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ನೀರನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಒಂದು 10 ರಿಂದ 15 ನಿಮಿಷ ಲೋ ಫ್ಲೇಮ್ನಲ್ಲಿ ಕುಕ್ ಮಾಡ್ಕೊಳ್ಳಿ ಅಷ್ಟೇ. ಹಾಗಾಗಿ ಸ್ವಲ್ಪ ಕೈ ಆಡಿಸ್ತಾ ಇರಿ. ಇನ್ನು ಅಷ್ಟೇ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ತಟ್ಟೆ ಮುಚ್ಚಿ 15 ನಿಮಿಷ ಬೇಯಿಸ್ಕೊಳ್ಳಿ ಅಷ್ಟೇ. ಇನ್ನು ಈ ಥರ ಮಸಾಲೆ ಎಲ್ಲ ಈ ಥರ ತಿಕ್ಕಾಗಿರುತ್ತೆ, ಸ್ವಲ್ಪ ಗ್ರೇವಿ ಕೂಡ ಕನ್ಸಿಸ್ಟೆನ್ಸಿ ಈ ಥರ ಆಗಿರುತ್ತೆ. ಇನ್ನು ಇದಾಗಿದೆ, ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ. ಇನ್ನು ಇದು ರೆಡಿ ಇದೆ.
ಖಂಡಿತ ಟ್ರೈ ಮಾಡಿ ನೋಡಿ. ಬರೀ ಗೀ ರೈಸ್ಗೆ ಅಂತಲ್ಲ, ಎಲ್ಲ ರೈಸ್ಗೂ ಕೂಡ ಇದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಈವನ್ ದೋಸೆ, ಇಡ್ಲಿ, ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಇದು ಸ್ವಲ್ಪ ತಿಕ್ ಆಗುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ. ಇನ್ನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇಳಿಸ್ಕೊಂಡ್ರೆ ಆಯಿತು, ಗ್ರೇವಿ ರೆಡಿ ಆಯಿತು. ಇನ್ನು ಆಲ್ರೆಡಿ ನಾನು ಗೀ ರೈಸ್ ಮಾಡ್ಕೊಂಡಿದ್ದೀನಲ್ವ, ಸೊ ಪಾಪುಗೂ ಸ್ವಲ್ಪ ಟಿಫನ್ ಮಾಡಿಸ್ಬಿಟ್ಟು ಇನ್ನು ನಾವು ಕೂಡ ಟಿಫನ್ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಹೋಗೋದಿದೆ. ನಾನಿಲ್ಲಿ ಮನೆಗೆ ಒಂದು ಸ್ಟವ್ ತರಬೇಕು ಅಂದ್ಕೊಂಡಿದ್ದೆ. ನಮ್ಮದು ಸ್ಟವ್ ಸ್ವಲ್ಪ ಏನೋ ಹಾಳಾಗಿದೆ, ಅದು ಚೆನ್ನಾಗಿ ಬರ್ನೆಲ್ಲ ಹೋಗಿದೆ ಅನಿಸುತ್ತೆ. ಅದರಿಂದ ಹೊಸ ಸ್ಟವ್ ತರೋಣ ಅಂದ್ಕೊಂಡು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಇನ್ನು ಇಲ್ಲಿ ನಮ್ಮನೆ ನಿಯರೆಸ್ಟಲ್ಲೇ ಒಂದು ಪೈ ಶೋರೂಮ್ ಕೂಡ ಇದೆ. ಸೊ ಬಂದ್ವಿ, ನೋಡ್ತಾ ಇದ್ದೀವಿ. ಇನ್ನು ತುಂಬ ಕಲೆಕ್ಷನ್ಸ್ ಇರುತ್ತಲ್ವ, ಅದರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾಯಿದೆ. ನಾನು ಬಟರ್ಫ್ಲೈಯಲ್ಲೇ ತೊಗೊಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಫೈನಲ್ಲಿ ಈ ಸ್ಟವ್ನ ಫಿಕ್ಸ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿದೆ, ನನಗೂ ಕೂಡ ಇಷ್ಟ ಆಯಿತು. ಇನ್ನು ಬಟರ್ಫ್ಲೈಯಲ್ಲೇ ತಂದ್ವಿ. ಇನ್ನು ಈ ವಿಡಿಯೋ ಕೂಡ ಅಷ್ಟೇ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ಇಷ್ಟ ಇದೆ ಪ್ಲೀಸ್ ಒಂದು